ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ಮುದ್ರೆಗಳನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮುದ್ರ ಅಂದರೆ ಹ್ಯಾಂಡ್ ಗೆಸ್ಚರ್ಸ್, ಅಂದರೆ ಕೈ ಬೆರಳುಗಳನ್ನು ಯೂಸ್ ಮಾಡಿ ನಾವು ಮುದ್ರೆಗಳನ್ನು ಮಾಡ್ತೇವೆ. ಇದನ್ನು ಏನಕ್ಕೆ ಮಾಡ್ತೇವೆ ಅಂತಂದರೆ, ಇವಾಗ ನೀರು ಹರಿತಾ ಇರುತ್ತೆ, ಅದು ಒಂದು ಕಡೆ ಬೇರೆ ಕಡೆ ಹೋಗಬೇಕು ಅಂದರೆ ಏನು ಮಾಡ್ತೀವಿ ನಾವು, ಅದಕ್ಕೆ ಚಾನಲನ್ನು ಕಟ್ತೀವಿ. ಅದೇ ಥರ ನಮ್ಮ ಬಾಡೀಲಿ ಇರೋ ಎನರ್ಜಿ ಒಂದು ಕಡೆ ಹರಿಬೇಕು ಅಂತಂದರೆ ನಾವು ಮುದ್ರೆಗಳ ಮೂಲಕ ನಾವು ಚಾನಲ್ಗಳನ್ನು ಕಟ್ಟಿ ಅದನ್ನು ಎನರ್ಜಿನ ಫ್ಲೋ ಆಗೋ ಥರ ಮಾಡ್ತೀವಿ. ಅದಕ್ಕೋಸ್ಕರ ಮುದ್ರೆಗಳನ್ನು ಮಾಡ್ತೀವಿ. ಮೊದಲನೇದಾಗಿ ನಾನಿವತ್ತು ನಿಮಗೆ ಚಿನ್ನ ಮುದ್ರ, ಪ್ರಾಣ ಮುದ್ರ ಮತ್ತು ಅಪಾನ ಮುದ್ರ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಚಿನ್ನ ಮುದ್ರ. ಇದಕ್ಕೆ ಗೆಸ್ಚರ್ ಆಫ್ ನಾಲೆಡ್ಜ್ ಅಂತ ಅಂತೀವಿ, ಚಿನ್ನ ಮುದ್ರ, ಅಥವಾ ನಾವು ಜ್ಞಾನ ಮುದ್ರ ಅಂತ ಕೂಡ ಅಂತೀವಿ. ಇದನ್ನು ಹೇಗೆ ಮಾಡೋದು ಅಂತಂದರೆ, ಮೊದಲು ನೀವು ಸುಖಾಸನ ಅಥವಾ ಪದ್ಮಾಸನ, ನಿಮಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಅದರಲ್ಲಿ ಆ ಆಸನದಲ್ಲಿ ಕೂತ್ಕೊಳ್ಳಿ. ಮೇಜರ್ ಅಂದರೆ ಎಲ್ಲರಿಗೂ ಸುಖಾಸನ ಕಂಫರ್ಟೇಬಲ್ ಆಗುತ್ತೆ, ಪದ್ಮಾಸನ ಸ್ವಲ್ಪ ಕಷ್ಟ ಆಗುತ್ತೆ. ಸುಖಾಸನದಲ್ಲಿ ಕೂತ್ಕೊಂಡು ನಿಮ್ಮ ಎರಡೂ ಕೈಗಳ ಅಂಗೈಗಳನ್ನು ನಿಮ್ಮ ಮೊಣಕಾಲಿನ ಮೇಲೆ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಹೆಬ್ಬೆರಳು ಮತ್ತು ತೋರು ಬೆರಳು ಇವೆರಡರದ ಫಿಂಗರ್ ಟಿಪ್, ಅಂದರೆ ಈ ಥರ ಬೆಂಡ್ ಮಾಡೋದಲ್ಲ, ಜಸ್ಟ್ ಎಡ್ಜನ್ನು ಟಚ್ ಮಾಡಿ ಎರಡೂ ಕೈಗಳಿಂದ ಇದಕ್ಕೆ ನಾವೇನಂತೀವಿ ಚಿನ್ನ ಮುದ್ರ ಅಥವಾ ಜ್ಞಾನ ಮುದ್ರ. ಈ ಥರ ಇದನ್ನು ನಿಮ್ಮ ಎರಡು ಮೊಣಕಾಲಿನ ಮೇಲೆ ಇಟ್ಕೊಳ್ಳಿ. ಬೆನ್ನನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಈ ಥರ ಫಾರ್ವರ್ಡ್ ಬೆಂಡ್ ಆಗೋದು ಅಥವಾ ಬ್ಯಾಕ್ವರ್ಡ್ ಬೆಂಡ್ ಆಗೋದು ಮಾಡಬೇಡಿ. ಸ್ಟ್ರೈಟಾಗಿರಬೇಕು. ಸ್ಪೈನ್ ಸ್ಟ್ರೈಟಾಗಿ ಇಟ್ಕೊಂಡು ನಿಧಾನವಾಗಿ ಕಣ್ಮುಚ್ಚಿ ದೀರ್ಘವಾಗಿ ಉಸಿರನ್ನು ಒಳಗಡೆ ಎಳೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಇನ್ನೊಂದು ಸತಿ ದೀರ್ಘವಾಗಿ ಉಸಿರನ್ನ ಒಳಗಡೆ ಎಳೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಬಿಡಿ. ಈ ಥರ 5 to 6 ಟೈಮ್ಸ್ ಬ್ರೀದನ್ನು ರಿಪೀಟ್ ಮಾಡಿ. ಆಮೇಲೆ ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿಬಿಟ್ಟು ಕೈನ ರಿಲ್ಯಾಕ್ಸ್ ಮಾಡಿ. ಆಮೇಲೆ ನೀವು ಕಾಲನ್ನು ಕೂಡ ರಿಲ್ಯಾಕ್ಸ್ ಮಾಡ್ಬೋದು. ಈ ಮುದ್ರ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ ಅಂದರೆ, ಮೊದಲನೇದಾಗಿ ನಿಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಮೆಮರಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ. ಆಮೇಲೆ ಈ ಆಸನ ಯಾರು ಮಾಡಬಾರ್ದು ಅಂತಂದರೆ, ಯಾರು ಪ್ರೆಗ್ನೆಂಟ್ ಇರ್ತಾರೆ, ಕ್ಯಾರಿಂಗ್ ಇರ್ತಾರೆ, ಕೆಳಗಡೆ ಕೂಡೋಕ್ಕಾಗಲ್ಲ, ಅವ್ರು ಮಾಡಬಾರ್ದು ಈ ಆಸನ. ಆಮೇಲೆ ಯಾರಿಗೆ ಮೊಣಕಾಲಿನ ಪ್ರಾಬ್ಲಮ್ ಇರುತ್ತೆ ಅಥವಾ ಆ್ಯಂಕಲಿನ ಪ್ರಾಬ್ಲಮ್ ಇರುತ್ತೆ, ಆಪ್ರೇಷನ್ ಏನಾದರೂ ಆಗಿದರೆ ನಾವು ಅವರಿಗೆ ಈ ಮುದ್ರ ಮಾಡೋಕ್ಕೆ ರೆಕಮೆಂಡ್ ಮಾಡೋದಿಲ್ಲ. ಮತ್ತು ಇವಾಗ ಮುಂದಿನ ಮುದ್ರ ಪ್ರಾಣ ಮುದ್ರ ಮಾಡೋದು ಹೇಗೆ ಅಂತ ನೋಡೋಣ. ಪ್ರಾಣ ಮುದ್ರ ಮಾಡೋದಕ್ಕೆ ಮೊದಲು ನೀವು ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಂಡು ನಿಮ್ಮ ಎರಡು ಅಂಗೈಗಳನ್ನು ನಿಮ್ಮ ಮೊಣಕಾಲ ಮೇಲೆ ಇಟ್ಕೊಳ್ಳಿ. ನಿಮ್ಮ ಉಂಗುರ ಬೆರಳು ಮತ್ತು ಕಿರು ಬೆರಳು ಮತ್ತು ನಿಮ್ಮ ಹೆಬ್ಬೆರಳು ಇವು ಮೂರು ಈ ಥರ, ಇದೇ ಥರ ಈ ಕೈಯಲ್ಲೂ ಕೂಡ ಈ ಥರ ಎರಡು ಕೈಗಳಲ್ಲಿ ಈ ಮುದ್ರವನ್ನು ಮಾಡಿ ಈ ಥರ ಮಾಡಿಬಿಟ್ಟು ನಿಮ್ಮ ಮೊಣಕೈ ಮೇಲೆ ಇಟ್ಕೊಳ್ಳಿ. ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ನಿಮ್ಮ ಸ್ಪೈನನ್ನು ಸ್ಟ್ರೈಟಾಗಿ ಇಟ್ಕೊಂಡು ನಿಧಾನವಾಗಿ ಕಣ್ಣನ್ನು ಮುಚ್ಚಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಮತ್ತು ನಿಧಾನವಾಗಿ ಉಸಿರಿನ ಒಳಗಡೆ ಎಳೆದುಕೊಳ್ಳಿ. ಮತ್ತು ನಿಧಾನವಾಗಿ ಬಿಡಿ. ಈ ಥರ ಇನ್ಹೇಲ್ ಮತ್ತು ಎಕ್ಸೇಲನ್ನು 5 to 6 ಟೈಮ್ ಅಥವಾ 10 to 20 ಟೈಮ್ಸ್ ಕೂಡ ನೀವು ರಿಪೀಟ್ ಮಾಡ್ಬೋದು. ಆಮೇಲೆ ನಿಧಾನವಾಗಿ ಕಣ್ಣನ್ನು ತೆರೆದು ಕೈಗಳನ್ನು ರಿಲ್ಯಾಕ್ಸ್ ಮಾಡಿ, ಕಾಲುಗಳನ್ನು ಕೂಡ ನೀವು ರಿಲ್ಯಾಕ್ಸ್ ಮಾಡ್ಬೋದು. ಈ ಪ್ರಾಣ ಮುದ್ರ ಮಾಡೋದ್ರಿಂದ ಏನು ಬೆನಿಫಿಟ್ಸು, ನಾವು ಇದಕ್ಕೆ ಮುದ್ರಾ ಫಾರ್ ಲೈಫ್ ಅಂತ ಅಂತೀವಿ. ಇದರಿಂದ ನಮ್ಮ ಅರ್ತ್, ಫೈರ್ ಮತ್ತು ವಾಟರ್ ಎಲಿಮೆಂಟ್ ಇನ್ಸೈಡ್ ದ ಬಾಡಿ ಒಳಗೆ ಇದು ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಆಸನ ಮಾಡೋದ್ರಿಂದ ನಿಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಇಮ್ಯುನಿಟಿ ಇಶ್ಯೂಸ್ ಇರುತ್ತಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ಗೂ ಹೆಲ್ಪ್ ಆಗುತ್ತೆ. ಡೈಜೆಷನ್ಗೂ ಕೂಡ ಈ ಮುದ್ರ ಹೆಲ್ಪ್ ಆಗುತ್ತೆ. ಇವಾಗ ಮುಂದಿನ ಮುದ್ರ ಏನು ಅಂತಂದರೆ ಅಪಾನ ಮುದ್ರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅಪಾನ ಮುದ್ರ ಹೇಗೆ ಮಾಡೋದು, ಮೊದಲು ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಂಡು ನಿಮ್ಮ ಎರಡು ಅಂಗೈಗಳನ್ನು ನಿಮ್ಮ ಮೊಣಕೈ ಮೇಲೆ ಇಟ್ಕೊಳ್ಳಿ. ನಿಮ್ಮ ಮಧ್ಯದ ಬೆರಳು ಹಾಗೂ ಉಂಗುರ ಬೆರಳನ್ನು ನಿಮ್ಮ
ಹೆಬ್ಬೆರಳಿಂದ ಫಿಂಗರ್ ಟಿಪ್ಸ್ಗೆ ಟಚ್ ಮಾಡಿ, ಈ ಥರ ಎರಡೂ ಕೈಗಳಿಂದ. ಇದನ್ನು ನಾವು ಅಪಾನ ಮುದ್ರಾ ಅಂತ ಅಂತೇವೆ. ಈ ಎರಡೂ ಕೈಗಳನ್ನು ಮೊಣಕಾಲಿನ ಮೇಲೆ ಇಟ್ಕೊಂಡು ನಿಧಾನವಾಗಿ, ನಿಮ್ಮ ಬೆನ್ನು ಸ್ಟ್ರೈಟ್ ಇರಬೇಕು, ನಿಧಾನವಾಗಿ ಕಣ್ಮುಚ್ಚಿ ದೀರ್ಘವಾಗಿ ಉಸಿರನ್ನು ಒಳಗಡೆ ಎಳೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ, ಮತ್ತು ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. ಇದೇ ಥರ 10 to 20 ಟೈಮ್ಸ್ ರಿಪೀಟ್ ಮಾಡಿ. ಆಮೇಲೆ ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿ, ಕೈಗಳನ್ನು ರಿಲೀಸ್ ಮಾಡಿ, ಕಾಲುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಈ ಮುದ್ರಕ್ಕೆ ಏನಂತೀವಿ ನಾವು, ಅಪಾನ ಮುದ್ರಕ್ಕೆ ಮುದ್ರಾ ಫಾರ್ ಡೈಜೆಷನ್ ಅಂತೀವಿ. ಯಾರಿಗೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಇಶ್ಯೂಸ್ ಇರುತ್ತೆ ಅಥವಾ ಡೈಜೆಷನ್ ಇಶ್ಯೂಸ್ ಇರುತ್ತಲ್ಲ, ಅವರು ಈ ಮುದ್ರಾ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಈ ಮುದ್ರಾ, ಅಪಾನ ಮುದ್ರಾ, ನಿಮ್ಮ ರೂಟ್ ಚಕ್ರ ಅಂದರೆ ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಆಮೇಲೆ ಡೌನ್ವರ್ಡ್ ಫ್ಲೋ ಆಫ್ ಎನರ್ಜಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಮುದ್ರಾ ಮಾಡೋದ್ರಿಂದ ನಿಮಗೆ ಡೈಜೆಷನ್ ಇಶ್ಯೂಸ್ ಇದ್ದರೂ ಫಿಕ್ಸ್ ಆಗುತ್ತೆ. ಆಮೇಲೆ ನಿಮಗೆ ಸ್ಟ್ರೆಸ್ಸು, ಟೆನ್ಷನ್ನು ಇಶ್ಯೂಸ್ ಇದ್ದರೂ ಕೂಡ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ. ಈ ಮುದ್ರೆಗಳನ್ನು ಟ್ರೈ ಮಾಡಿಬಿಟ್ಟು ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.